ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಸೆಣಬು. ಇದು ನಮ್ಮ ಕಡೆ ಸೆಣಬು ಅಂತ ಹಾಕ್ತಾರೆ. ಇದನ್ನು ಹೊಲಕ್ಕೆ ಹಾಕ್ಬಿಟ್ಟು ಬೆಳೆದ ಮೇಲೆ ಮತ್ತೆ ಉಕ್ಕೆ ಉಳಿಸಿದ್ರೆ ಇದು ಗೊಬ್ಬರ ಥರ ಆಗುತ್ತೆ ಅಂತ ಇದನ್ನು ಹಾಕ್ತಾರೆ. ಇದರಿಂದ ಸಾಂಬಾರು ಕೂಡ ಮಾಡ್ಬೋದು. ನಮ್ಮ ಕಡೆ ಸಾಂಬಾರನ್ನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಹಾಗೆ ಇದನ್ನು ಹೇಗೆ ಮಾಡಬೇಕು ಅಂದರೆ, ಮೊದಲಿಗೆ ಈ ಸೆಣಬು ಹೂವನ್ನು ಕಿತ್ಕೊಬಂದು, ಮಗ್ಗು ಕೂಡ ಕಿತ್ಕೊಬರ್ಬೋದು, ಹೂವನ್ನು ಕಿತ್ಕೊಬರ್ಬೋದು. ಹೂವು ಕಿತ್ಕೊಬಂದರೆ ಅದು ಮಧ್ಯದಲ್ಲಿ ಈ ಥರ ಇರುತ್ತೆ, ಒಂಥರ ರಬ್ಬರ್ ಥರ. ಅದನ್ನು ತೆಗೆದು ಬಿಡಬೇಕು. ಅದು ತೆಗಿಲಿಲ್ಲ ಅಂದರೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಸ್ವಲ್ಪ ರಬ್ಬರ್ ಥರ ಅನಿಸುತ್ತೆ ಅಂತ ತೆಗೆದು ಬಿಡಬೇಕಿದು. ವಿಷಕಾರಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಸರಿಯಾಗಿ. ನಾವು ಇದನ್ನು ಯಾವಾಗಲೂ ತೆಗೆದೇ ಸಾಂಬಾರು ಮಾಡೋದು. ಇದು ತೆಗೆದುಬಿಟ್ಟು ನೀಟಾಗಿ ಇದನ್ನ ತೊಳಿಬೇಕಾಗುತ್ತೆ. ಇದನ್ನ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ನಮ್ಮ ಕಡೆ ಸೆಣಬು ಅಂತೀವಿ, ನಮ್ಮ ತವ್ರ ಮನೆ ಕಡೆ ಬೇರೆ ಇಂಥದ್ದು ಅಪ್ಚಣಿ ಮಗ್ಗು ಅಂತ ಏನೋ ಕರೀತಾರೆ. ಇದನ್ನು ಮೊದಲಿಗೆ ತೊಳೆದುಬಿಟ್ಟು ಇಟ್ಕೊಳ್ಳಿ. ನಂತರ ಇಲ್ಲಿ 2 ಈರುಳ್ಳಿ, 1 ಟೊಮೊಟೊ, 1 ಇಡಿಯಾಗೋಷ್ಟು ತೆಂಗಿನಕಾಯಿ, 3 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಬರಬೇಕು. ಅಂದರೆ ನಾವು ಮಾಮೂಲಿ ಸಾಂಬಾರಿಗೆ ಯಾವ ರೀತಿ ಖಾರ ರುಬ್ತೀವಿ ಅದೇ ಥರ ರುಬ್ಬಬೇಕಾಗುತ್ತೆ. ನಾನು ಇಲ್ಲಿ ಸೇಮ್ ಅದೇ ಥರನೇ ರುಬ್ಬಿದ್ದೀನಿ. ಇದನ್ನು 2 ಟೈಪ್ಸಲ್ಲಿ ಮಾಡ್ತಾರೆ. ಫಸ್ಟಿಗೆ ಕಾಳು ಜೊತೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು, ಆಮೇಲೆ ಖಾರ ಜೊತೆ ಹಾಕ್ಕೊಂಡು ಕಾಳನ್ನ ಸ್ವಲ್ಪ ರುಬ್ಬಿಟ್ಟು ಸಾಂಬಾರನ್ನ ಮಾಡ್ಕೊತಾರೆ. ನಾನಿಲ್ಲ ಆ ಥರ ತೋರಿಸಿಲ್ಲ, ಬೇರೆ ಥರ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಖಾರನ ರುಬ್ಬಿಟ್ಟು ಒಗ್ಗರಣೆ ಹಾಕ್ತೀನಿ, ಹಾಗೆ ಬೇಯಿಸ್ಬಿಟ್ಟು ನಂತರ ಬಸ್ಬಿಟ್ಟು ಒಗ್ಗರಣೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ಕಡಲೆ ಕೂಡ ಹಾಕ್ಕೊಳ್ಳಿ. ನಾನು ಕಡಲೆನ ಹಾಕಿದ್ನಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಮಾಡೋದಾದರೆ ರುಬ್ಕೊಂಬನ್ನಿ. ನಂತರ ಇಲ್ಲಿ ಮೊಳಕೆ ಕಾಳು ಜೊತೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ 1 ಕಪ್ ಮೊಳಕೆ ಕಾಳು ಅಂದರೆ ಹುಳ್ಳಿಕಾಳು ಮತ್ತು ಹೆಸ್ರು ಕಾಳನ್ನ ಹಾಕಿದ್ದೀನಿ. 1 ಕಪ್ ಆಲೂಗೆಡ್ಡೆನ ಹಾಕಿದ್ದೀನಿ. ನೀವು ಆಲೂಗೆಡ್ಡೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಥರ ರುಬ್ಬಿರೋ ಅಂಥ ಖಾರ ಮತ್ತು ಅಪ್ಚಣಿ ಮಗ್ಗು, ನಾವು ಬಿಡಿಸಿಟ್ಕೊಂಡಿರೋ ಅಪ್ಚಣಿ ಮಗ್ಗು ಹಾಕಿಬಿಟ್ಟು ಸಾಂಬಾರಿಗೆ ಯಾವ ರೀತಿ ನೀರನ್ನ ಹಾಕ್ತೀವಿ ಅದೇ ಥರ ನೀರನ್ನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆ್ಯಂಡ್ ನೀವು ಸಾಂಬಾರನ್ನ ಯಾವ ತಿಕ್ನೆಸ್ನಲ್ಲಿ ಮಾಡ್ಕೊತೀರಾ, ಅಂದರೆ ಇದು ಗಟ್ಟಿ ಬೇಕಂದರೆ ಗಟ್ಟಿಗೆ, ತೆಳ್ಳ ಬೇಕಂದರೆ ತೆಳ್ಳಗೆ. ಇದು ಆಲ್ಮೋಸ್ಟ್ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು. ನಾವಿಲ್ಲಿ ತೆಳ್ಳಗಿದ್ರೇ ಮೀನು ಸಾಂಬಾರ್ಗಿಂತಲೂ ಸೂಪರಾಗಿರುತ್ತೆ ಈ ಸಾಂಬಾರು. ಈ ಥರ ಕೂಗಿಸ್ಕೋಬೇಕಾಗುತ್ತೆ. 2 ವಿಸಲ್ ಆದಮೇಲೆ ಎತ್ತಿಬಿಟ್ಟು, ಬೇಗನೆ ಸಾಂಬಾರಾಗುತ್ತೆ. ಎತ್ತಿಬಿಟ್ಟು ನಾವು ಸಾಂಬಾರನ್ನ ಒಗ್ಗರಣೆ ಮಾಡಿಕೊಂಡು ಕಾಳನ್ನ ಒಗ್ಗರಣೆ ಮಾಡ್ಕೊಂಡ್ರೆ ಆಗುತ್ತೆ. ಎತ್ತಿಬಿಟ್ಟು ನಂತರ ಇದನ್ನು ಸೋಸ್ಕೋಬೇಕಾಗುತ್ತೆ. ಮಾಮೂಲಿ ಸಾಂಬಾರು ಯಾವ ಥರ ಆಗಿರುತ್ತೆ ಅದೇ ಥರ ಆಗಿರುತ್ತೆ. 2 ವಿಸಲ್ಗೆ ಬೆಂದಿರುತ್ತೆ ಮೊಳಕೆ ಕಾಳು. ಅದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿದ್ರೆ ಪದೇ ಇದೇ ಥರ ಸಾಂಬಾರನ್ನ ಮಾಡ್ತಾಯಿರ್ತೀರ. ಈ ಥರ ಬಸ್ಬಿಟ್ಟು ಮೊದಲಿಗೆ ಕಾಳನ್ನ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ಗೆ ಆಯಿಲ್ನ ಹಾಕಿ ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿಬಿಟ್ಟು 1-2 ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿನ ಮಿರಿದು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಂತರ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಂತರ ನಾವು ಬಸ್ತಿಟ್ಕೊಂಡಿರೋಂಥ ಕಾಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕಿದು. ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದರೆ ಈ ಟೈಮಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕರೆಕ್ಟಾಗಿ ಉಪ್ಪನ್ನ ಹಾಕಿದ್ದೆ, ಅದರಿಂದ ಏನನ್ನು ಸೇರಿಸ್ಕೊಂಡಿಲ್ಲ. ನಂತರ ನೀಟಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋದಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ತೆಂಗಿನಕಾಯಿನ ಹಾಕಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇದಕ್ಕೆ ತೆಂಗಿನಕಾಯಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಸಾಂಬಾರು, ಮುದ್ದೆ ಯಾವುದ್ರ ಜೊತೆನಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹತ್ತಿರುತ್ತೆ, ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಇದನ್ನು ಬೇರೆ ಥರನೂ ಮಾಡ್ತಾರೆ, ನಾನು ಈ ಥರ ಮಾಡಿದ್ದೀನಿ. ಈಗ ಸಾಂಬಾರನ್ನ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಬೆಳ್ಳುಳ್ಳಿನ ಜಜ್ಜಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿನ ಹಾಕಿ, ಇಲ್ಲಾಂದರೆ ಈರುಳ್ಳಿ ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ಬೆಳ್ಳುಳ್ಳಿನ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಬೇಯೋವರೆಗೂ. ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಹುಣಸೆ ರಸನ ಬಿಡ್ತಾಯಿದ್ದೀನಿ. ಹುಣಸೆ ರಸ ಕುದಿಸ್ಬೇಕು.
ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ. ಇಲ್ಲಾಂದರೆ ಕೊನೆಯಲ್ಲೂ ಸಾಂಬಾರಾದ್ಮೇಲೆ ಕೊನೆಯಲ್ಲೂ ಹಾಕ್ಕೋಬೋದು. ನೀವು ಒಗ್ಗರಣೆ ಪ್ಯಾನ್ ಇದ್ದರೆ ಬರೀ ಒಗ್ಗರಣೆನ ಹಾಕ್ಕೊಂಡು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ನಾನಿಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ತಣ್ಣಗಾಗಿತ್ತು ಸಾಂಬಾರು ಆದ್ದರಿಂದ. ನಂತರ ಕುದ್ಮೇಲೆ ನಾವು ಬಸ್ತಿರೋವಂಥ ರಸನ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಉಪ್ಪು ಕಮ್ಮಿ ಹಾಕಿದರೆ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಕುದಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೇಲೆ ಡೆಕೋರೇಷನ್ ಥರನೂ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಫೈನಲಿ ಇವಾಗ ಮುಚ್ಚಿಟ್ಬಿಟ್ಟು ಜಾಸ್ತಿ ಹೊತ್ತು ಕುದಿಸ್ಬೇಡಿ, ಯಾಕಂದರೆ ಉಕ್ಬಿಡುತ್ತೆ. ಹಾಗೆ ಪ್ಲೇಟ್ನ ತೆಗೆದುಬಿಟ್ಟು ಕುದಿಸ್ಕೊಳ್ಳಿ. ಇವಾಗ ಫೈನಲಿ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಮೀನು ಸಾಂಬಾರು ಕೇಳಲ್ಲ, ಇದನ್ನು ತಿಂದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.